ಬಾಯಿ ರೊಕ್ಕ ಬಿಡ್ತೀನೋ ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ಧನಯ್ಯ ಸರ್, ಊರು ತುಳನೂರು, ತಾಲೂಕು ಅಕ್ಕಲಕೋಟೆ ಜಿಲ್ಲೆ, ಸೋಲಾಪುರ, ಮಹಾರಾಷ್ಟ್ರ. ಪೇಪರ್ ಕೆಸೆಟ್ 2026 ಮೊದಲನೇ ಪತ್ರಿಕೆ, ಫಸ್ಟ್ ಯೂನಿಟ್ ಟೀಚಿಂಗ್ ಅಪ್ಟಿಟ್ಯೂಡ್. ಇದರ ಆಧಾರಿತ 100 ಗೋಲ್ಡನ್ ಪಾಯಿಂಟ್ಸ್ಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ಆಲ್ರೆಡಿ ನಿನ್ನೆ 50 ಮುಗಿಸಿದ್ದೇವೆ. ಈಗ 51 ನೋಡೋಣ. ಪೆಡಗಾಗಿ ಈಸ್ ದ ಸ್ಟಡಿ ಆಫ್. ಪೆಡಗಾಗಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಪೆಡಗಾಗಿ ಈಸ್ ದ ಸ್ಟಡಿ ಆಫ್ ಟೀಚಿಂಗ್ ಮೆಥಡ್ಸ್. ಬೋಧನಾ ವಿಧಾನಗಳ ಬಗ್ಗೆ ಅಭ್ಯಾಸ ಮಾಡುವ ಶಾಸ್ತ್ರಕ್ಕೆ ಪೆಡಗಾಗಿ ಎಂದು ಕರೆಯುತ್ತಾರೆ. ಇದು ಚಿಕ್ಕ ಮಕ್ಕಳನ್ನ ಹೇಗೆ ಕಲಿಸಬೇಕು ಅನ್ನೋದನ್ನ ಇದು ಸ್ಟಡಿ ಮಾಡುತ್ತದೆ. ಎಂಡ್ರೋಗಾಗಿ ಇದು ದೊಡ್ಡವರನ್ನ, ಅಡಲ್ಟ್ ಸ್ಟೂಡೆಂಟ್ಸ್ ಅನ್ನ ಹೇಗೆ ಟೀಚ್ ಮಾಡಬೇಕು ಅನ್ನೋದನ್ನ ಅದು ಸ್ಟಡಿ ಮಾಡುತ್ತದೆ. ದೀಕ್ಷಾ ಆ್ಯಪ್. ದೀಕ್ಷಾದ ಒಂದು ಫುಲ್ ಫಾರ್ಮ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಜ್ ಶೇರಿಂಗ್. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಜ್ ಶೇರಿಂಗ್ ಇದರ ಫುಲ್ ಫಾರ್ಮ್ ಇದೆ. ದೀಕ್ಷಾ ಪ್ಲಾಟ್ಫಾರ್ಮ್ ಮೇನ್ಲಿ ಫೋಕಸ್ ಆನ್ ಟೀಚರ್ಸ್ ಎಜುಕೇಶನ್ ಅಂಡ್ ಸ್ಕೂಲ್ ಲೆವೆಲ್ ರಿಸೋರ್ಸ್. ದೀಕ್ಷಾ ಇದು ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ ಹಾಗೂ ಶಾಲೆಗೆ ಸಂಬಂಧಪಟ್ಟಂತ ಸಂಪನ್ಮೂಲಗಳನ್ನು ಇದರಲ್ಲಿ ಸಿಗುತ್ತವೆ. ಟೆಕ್ಸ್ಟ್ ಬುಕ್ಗಳು ಇದರಲ್ಲಿ ಸಿಗುತ್ತವೆ. ಇನ್ನು ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಫೆಕ್ಟಿವ್ ಫಾರ್ಮೇಟಿವ್ ಅಸೆಸ್ಮೆಂಟ್. ನೋಡ್ರಿ, 2 ಪ್ರಕಾರದ ಅಸೆಸ್ಮೆಂಟ್. ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್, ಒಂದು ಸಮೇಟಿವ್ ಅಸೆಸ್ಮೆಂಟ್. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಶಿಕ್ಷಕರು ವಿಷಯ ಜ್ಞಾನವನ್ನ ಮಕ್ಕಳಿಗೆ ಬೋಧಿಸುತ್ತಿರುವಾಗಲೇ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳಿ ಅವರಿಗೆ ಆ ವಿಷಯದ ಬಗ್ಗೆ ಎಷ್ಟು ತಿಳಿದಿದೆಯೋ ಇಲ್ಲವೋ ಎಂಬುದನ್ನು ಕೇಳುವ ಒಂದು ಪರೀಕ್ಷಾ ಪದ್ಧತಿಗೆ ಫಾರ್ಮೇಟಿವ್ ಇವ್ಯಾಲ್ಯೂಷನ್ ಎಂದು ಕರೆಯುತ್ತಾರೆ. ಇದು ಕ್ಲಾಸ್ ರೂಮ್ದೊಳಗೆ ಟೀಚಿಂಗ್ ನಡೆಯುತ್ತಿರುವಾಗಲೇ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ. ಇನ್ನು ಸಮೇಟಿವ್ ಇವ್ಯಾಲ್ಯೂಷನ್ ಅಂದರೆ ಒಂದು ನಿರ್ದಿಷ್ಟ ಪಠ್ಯಕ್ರಮ ಕಂಪ್ಲೀಟ್ ಮಾಡಿದ ಮೇಲೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ವಿದ್ಯಾರ್ಥಿಗೆ ಎಷ್ಟು ತಿಳಿದಿದೆಯೋ ಇಲ್ಲೋ ಎಂಬುದನ್ನು ತಿಳಿದುಕೊಳ್ಳುವ ಒಂದು ಪರೀಕ್ಷೆಗೆ ಸಮೇಟಿವ್ ಇವ್ಯಾಲ್ಯೂಷನ್ ಎಂದು ಕರೆಯುತ್ತಾರೆ. ಇಲ್ಲಿ ಫಾರ್ಮೇಟಿವ್ ಇವ್ಯಾಲ್ಯೂಷನ್ ವೈಶಿಷ್ಟ್ಯಗಳು ಏನು? ಇಮಿಡಿಯೇಟ್ ಫೀಡ್ಬ್ಯಾಕ್. ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಿದ ತಕ್ಷಣ ವಿದ್ಯಾರ್ಥಿಗಳಿಂದ ವೇಗವಾಗಿ ಒಂದು ಫೀಡ್ಬ್ಯಾಕ್ ಸಿಗುತ್ತದೆ, ಪ್ರತಿಕ್ರಿಯೆ. ಡಯಾಗ್ನೋಸ್ಟಿಕ್ ಪರ್ಪೋಸ್. ಇಲ್ಲಿ ನಿಧಾನಾತ್ಮಕ ಅಂದ್ರೆ ವಿದ್ಯಾರ್ಥಿಗೆ ತಿಳಿದಿದೆಯೋ ಇಲ್ಲೋ, ಅವನು ಎಲ್ಲಿ ತಪ್ಪು ಮಾಡುತ್ತಿದ್ದಾನೆ ಅನ್ನೋದನ್ನ ತಿಳಿದುಕೊಳ್ಳೋದು ಇದರ ವೈಶಿಷ್ಟ್ಯ. ಕಂಟಿನ್ಯೂಸ್ ಮಾನಿಟರಿಂಗ್. ಸತತವಾಗಿ ವಿದ್ಯಾರ್ಥಿಗಳ ಮೇಲೆ ನಿರೀಕ್ಷಣೆ ಇಟ್ಟು ಅವು ಒಂದು ವೀಕ್ಷಣೆ ಮಾಡುವ ಕೆಲಸ ಅದು ಮಾಡಲಾಗುತ್ತದೆ. ಇನ್ನು ಪ್ರೊಜೆಕ್ಟ್ ಮೆಥಡ್ ಆಫ್ ಟೀಚಿಂಗ್ ಮೋಸ್ಟ್ ಇಫೆಕ್ಟಿವ್ ಇನ್ ಡೆವಲಪಿಂಗ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ಅಂಡ್ ಟೀಮ್ ವರ್ಕ್. ಪ್ರೊಜೆಕ್ಟ್ ಮೆಥಡ್ ಆಯಿತು, ಪ್ರಕಲ್ಪ ಪದ್ಧತಿ. ಇದು ಒಂದು ಟೀಚಿಂಗ್ ದ ಒಂದು ಪದ್ಧತಿಯಾಗಿದೆ. ಇದರಿಂದ ಏನ್ ಲಾಭ ಆಗ್ತದ್ರಿ? ವಿದ್ಯಾರ್ಥಿ ಹತ್ರ ನಾವು ಪ್ರಾಕ್ಟಿಕಲ್ ಸ್ಕಿಲ್ಸ್ಗಳನ್ನ ವಿಕಾಸಪಡಿಸುವುದು ಮತ್ತು ಟೀಮ್ ವರ್ಕ್ ಕೌಶಲ್ಯವನ್ನ ಹೆಚ್ಚಿಸುವುದು. ಕನ್ಸ್ಟ್ರಕ್ಟಿವಿಸಮ್, ರಚನಾವಾದಿ. ಇನ್ ಟೀಚಿಂಗ್ ರೆಫರ್ಸ್ ಟು. ಬೋಧನೆಯಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಎಂದರೆ ಏನು? ಸ್ಟೂಡೆಂಟ್ಸ್ ಕನ್ಸ್ಟ್ರಕ್ಟಿಂಗ್ ನಾಲೆಜ್ ಥ್ರೂ ಆಕ್ಟಿವ್ ಎಂಗೇಜ್ಮೆಂಟ್. ರಚನಾವಾದಿ, ಕನ್ಸ್ಟ್ರಕ್ಟಿವಿಸಮ್ ರಚನಾವಾದಿ ಎಂದರೆ ಅದು ಬೋಧನೆಯಲ್ಲಿ ರಚನಾವಾದಿ ಎಂದರೆ ಏನು? ಸ್ಟೂಡೆಂಟ್ಸ್ ಕನ್ಸ್ಟ್ರಕ್ಟ್ ನಾಲೆಜ್. ವಿದ್ಯಾರ್ಥಿಗಳು ಸ್ವತಃ ಜ್ಞಾನವನ್ನು ರಚಿಸುತ್ತಾರೆ. ಯಾವುದ್ರ ಮೂಲಕ? ಆಕ್ಟಿವ್ ಎಂಗೇಜ್ಮೆಂಟ್. ಸ್ವತಃ ಒಂದು ಕೃತಿಯಲ್ಲಿ ಭಾಗವಹಿಸಿ ವಿಷಯವನ್ನು ಅವರು ತಿಳಿದುಕೊಳ್ಳುತ್ತಾರೆ, ರಚನೆ ಮಾಡುತ್ತಾರೆ. ದ ಮೋಸ್ಟ್ ಇಫೆಕ್ಟಿವ್ ವೇ ಟು ಇಂಟಿಗ್ರೇಟ್ ICT ಇನ್ ಹೈಯರ್ ಎಜುಕೇಶನ್. ಉನ್ನತ ಶಿಕ್ಷಣದ ಬೋಧನೆಯಲ್ಲಿ ICTಯನ್ನು ಯಾವ ರೀತಿ ನಾವು ಬಳಕೆ ಮಾಡಿಕೊಳ್ಳಬೇಕು? ಯೂಸಿಂಗ್ ICT ಟೂಲ್ಸ್. ICTಗೆ ಸಂಬಂಧಪಟ್ಟಂತ ಟೂಲ್ಸ್ಗಳನ್ನ ಯೂಸ್ ಮಾಡೋದು. ಟು ಎನ್ಹಾನ್ಸ್ ಇಂಟರ್ಆಕ್ಟಿವಿಟಿ ಅಂಡ್ ರಿಸರ್ಚ್ ಆಕ್ಸೆಸ್. ವಿದ್ಯಾರ್ಥಿಗಳ ಒಂದು ಇಂಟರ್ಆಕ್ಟಿವ್ ಮಾಡುವ ಸಲುವಾಗಿ ಮತ್ತು ಸಂಶೋಧನೆಯನ್ನ ಹೆಚ್ಚಾಗಿ ಉಪಯೋಗ ಮಾಡಿಕೊಳ್ಳುವ ಸಲುವಾಗಿ ICTಯನ್ನ ನಾವು ಹೈಯರ್ ಎಜುಕೇಶನ್ದಲ್ಲಿ ಉಪಯೋಗಿಸಬೇಕು ಅನ್ನೋ ಉದ್ದೇಶ ಇದೆ. ಧನ್ಯವಾದಗಳು.